ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳಿಗೂ ಕೂಡ ವಂದನೆಗಳು. ಇವತ್ತಿನ ಸುಭಾಷಿತದಲ್ಲಿ ನಮ್ಮ ಆಸೆ ಎಷ್ಟು ದೊಡ್ಡದಾಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಗಿರೇರ್ಮಹಾನ್ ಗಿರೇರಬ್ಧಿ ಮಹಾನಬ್ಧೇರ್ನಭೋ ಮಹತ್ ನಭಸೋಪಿ ಮಹದ್ಬ್ರಹ್ಮ ತತೋಪ್ಯಾಶಾ ಗರೀಯಸಿ. ಯಾರತ್ರ ಆದರೂ ಯಾವುದು ಬಹಳ ದೊಡ್ಡದಾಗಿದೆ ಅಂತ ಕೇಳಿದವಾಗ ಗಿರಿ ಮಹಾನ್, ಗಿರಿ ಅಂದರೆ ಪರ್ವತ ದೊಡ್ಡದಾಗಿದೆ ಅಂಥೇಳಿ ಹೇಳ್ತಾರೆ. ಹಾಗಿದ್ರೆ ಪರ್ವತಕ್ಕಿಂತ ದೊಡ್ಡ ವಸ್ತು ಇಲ್ವಾ ಅಂತ ಕೇಳಿದ್ರೆ ಇದೆ. ಗಿರೇ ಅಬ್ಧಿಹಿ, ಪರ್ವತಕ್ಕಿಂತಲೂ ಸಮುದ್ರ ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಸಮುದ್ರಕ್ಕಿಂತ ದೊಡ್ಡದಾದ ವಸ್ತು ಯಾವುದು ಅಂತ ಕೇಳಿದವಾಗ ಮಹಾನ್ ಅಬ್ಧೇ ನಭೋ ಮಹತು, ಅಬ್ಧೇಹೇ ನಭೋ ಮಹತ್. ಅಬ್ಧಿ ಅಂತಂದರೆ ಸಮುದ್ರಕ್ಕಿಂತಲೂ ಆಕಾಶ ಬೃಹತ್ತಾಗಿದೆ, ಆಕಾಶ ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಆಕಾಶಕ್ಕಿಂತಲೂ ದೊಡ್ಡ ವಸ್ತು ಇಲ್ವಾ ಅಂತ ಕೇಳಿದವಾಗ ಇದೆ. ನಭಸೋಪಿ ಮಹದ್ಬ್ರಹ್ಮ, ಆಕಾಶಕ್ಕಿಂತಲೂ ಬೃಹತ್ತಾದಂತಹ ವಸ್ತು ಯಾವುದು ಕೇಳಿದರೆ ಬ್ರಹ್ಮ ಅಂತ. ಅಂದರೆ ಬ್ರಹ್ಮನಿಗಿಂತಲೂ ದೊಡ್ಡ ವಸ್ತು ಯಾವುದೂ ಇಲ್ಲ. ಅಂದರೆ ಈ ಎಲ್ಲ ಜಗತ್ತನ್ನು ಕೂಡ ಸೃಷ್ಟಿ ಮಾಡಿದವನೇ ಬ್ರಹ್ಮ. ಆದ್ದರಿಂದ ಅತಿ ದೊಡ್ಡದಾದಂಥ ವಸ್ತು ಬ್ರಹ್ಮ ಅಂತ ಹೇಳ್ತಾರೆ. ಇಲ್ಲ, ಸುಭಾಷಿತಕಾರ ಹೇಳ್ತಾರೆ ಇನ್ನೂ ದೊಡ್ಡದಾದಂಥ ವಸ್ತು ಇದೆ. ಅದು ಯಾವುದು ಅಂತ ಕೇಳಿದರೆ ತಥೋಪ್ಯಾಶಾ ಗರೀಯಸಿ. ಆಶೆ, ನಮ್ಮ ಆಸೆ ಹೇಳುವಂಥದ್ದು ಬ್ರಹ್ಮನಿಗಿಂತಲೂ ದೊಡ್ಡದಾಗಿ ಇರುವಂಥದ್ದು. ಆಸೆಗೆ ಕೊನೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅತಿ ದೊಡ್ಡದಾದಂಥದ್ದು ಯಾವುದು ಕೇಳಿದ್ರೆ ಆಸೆ. ಅಂದರೆ ಆಸೆ ಸಂಪೂರ್ಣ ಆಯಿತು, ಪೂರೈಸಿ ಆಯಿತು, ನಮ್ಮ ಜೀವನದಲ್ಲಿ ನಮ್ಮ ಆಸೆಗಳನ್ನೆಲ್ಲ ನಾವು ಪೂರೈಸಿಕೊಂಡೆವು ಅಂತ ಹೇಳುವಂಥ ವ್ಯಕ್ತಿ ಯಾರೂ ಕೂಡ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸುಭಾಷಿತಕಾರರು ಆಸೆಯೇ ಬಲು ದೊಡ್ಡದು ಅಂತ ಈ ರೀತಿಯಾಗಿ ಉದಾಹರಣೆಯನ್ನು ಕೊಡುವುದರ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಸುಭಾಷಿತವನ್ನು ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು. ಜಯತು ಸಂಸ್ಕೃತಂ, ಜಯತು ಮನುಕುಲಂ.